ನೀವು ಹೇಳಿದಾಗೆ ನಿಜವನ್ನು ಮಾಡೋದು ಮಾಧ್ಯಮ ಮಿತ್ರರು ಹಾಗೂ ಪ್ರೇಕ್ಷಕರು. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇವತ್ತಿನ ಟ್ರೆಂಡ್ ಪ್ರಕಾರ ನಮ್ಮ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಒಂದು ಸತ್ಯಾಂಶವನ್ನು ಹೇಳಿದ್ದೀವಿ. ಇದು ಜನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಅವತ್ತು ಶನಿವಾರ ಮಾಡಿದಂಥ ಟೈಮ್ ಹೆಂಗಿತ್ತು ಸಿನಿಮಾ ಇಂಡಸ್ಟ್ರಿದು? ಸೊ ಈಗ ಹೆಂಗೆ ಚೇಂಜ್ ಆಗ್ತಾ ಇದೆ? ಇವಾಗಿರೋಂಥ ಚಾಲೆಂಜ್ ಏನಿತ್ತು ಸರ್ ನಿಮಗೆ? ಮತ್ತೆ ಅದೇ ಭಟ್ರ ಜೊತೆ ಕಂಬೈನ್ ಆಗಿದ್ವಿ. ಚಾಲೆಂಜ್ ಅಂತ ನಾವು ಮಾಡಲಿಲ್ಲ, ಸಿನಿಮಾ ಅಂತ ಮಾಡಿದ್ವಿ. ಅದರಲ್ಲೂ ಹೊಸ ಆಕ್ಟರ್ಗಳು 3 ಜನನ ಇಟ್ಕೊಂಡು ಒಳ್ಳೆಯ ಕತೆ ಇರೋದ್ರಿಂದ ಆ ಕತೆ ಜನಗಳ ಮನ ಮುಟ್ಟಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ವಿ. ಅದೇ ಈಗ ಸದ್ಯಕ್ಕೆ ಸಿಕ್ಕಿರೋಂಥ ರೆಸ್ಪಾನ್ಸ್ ಮನೆ ಸೆಲೆಬ್ರಿಟಿಗಳೆಲ್ಲ ನೋಡಿದ್ರೆ ಹೆಂಗೆ ಅನಿಸ್ತಾ? ಈಗ ನಮಗೆ ಸೆಲೆಬ್ರಿಟಿಗಳು ಮತ್ತು ನೀವೆಲ್ಲರೂ ಒಳ್ಳೆ ಒತ್ತು ಕೊಡ್ತಾ ಇದ್ದೀರಿ. ನಮ್ಗೆ ಭರವಸೆ ಇದೆ, ಸಿನಿಮಾ ಖಂಡಿತವಾಗ್ಲೂ ಮುಂಗಾರು ಮಳೆ ಥರನೇ ರಿವ್ಯೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ಬ್ಯಾನರಲ್ಲಿ ಮತ್ತೆ ಬೇರೆ ಬೇರೆ ಸಿನಿಮಾಗಳ ಪ್ಲಾನಿಂಗ್ ಸರ್? ಸದ್ಯಕ್ಕೆ ಇದು ಆಗಲಿ, ಈ ರೆಸ್ಪಾನ್ಸ್ ನೋಡಿ ನಮ್ಮನ್ನೇ ಮಾಡಿ. ನೀವು ಹೇಳಿದಾಗೆ ನಿಜವನ್ನು ಮಾಡೋದು ಮಾಧ್ಯಮ ಮಿತ್ರರು ಹಾಗೂ ಪ್ರೇಕ್ಷಕರು. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇವತ್ತಿನ ಟ್ರೆಂಡ್ ಪ್ರಕಾರ ನಮ್ಮ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಒಂದು ಸತ್ಯಾಂಶವನ್ನು ಹೇಳಿದ್ದೀವಿ. ಇದು ಜನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಅವತ್ತು ಶನಿವಾರ ಮಾಡಿದಂಥ ಟೈಮ್ ಹೆಂಗಿತ್ತು ಸಿನಿಮಾ ಇಂಡಸ್ಟ್ರಿದು? ಸೊ ಈಗ ಹೆಂಗೆ ಚೇಂಜ್ ಆಗ್ತಾ ಇದೆ? ಇವಾಗಿರೋಂಥ ಚಾಲೆಂಜ್ ಏನಿತ್ತು ಸರ್ ನಿಮಗೆ? ಮತ್ತೆ ಅದೇ ಭಟ್ರ ಜೊತೆ ಕಂಬೈನ್ ಆಗಿದ್ವಿ. ಚಾಲೆಂಜ್ ಅಂತ ನಾವು ಮಾಡಲಿಲ್ಲ, ಸಿನಿಮಾ ಅಂತ ಮಾಡಿದ್ವಿ. ಅದರಲ್ಲೂ ಹೊಸ ಆಕ್ಟರ್ಗಳು 3 ಜನನ ಇಟ್ಕೊಂಡು ಒಳ್ಳೆಯ ಕತೆ ಇರೋದ್ರಿಂದ ಆ ಕತೆ ಜನಗಳ ಮನ ಮುಟ್ಟಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ವಿ. ಅದೇ ಈಗ ಸದ್ಯಕ್ಕೆ ಸಿಕ್ಕಿರೋಂಥ ರೆಸ್ಪಾನ್ಸ್ ಮನೆ ಸೆಲೆಬ್ರಿಟಿಗಳೆಲ್ಲ ನೋಡಿದ್ರೆ ಹೆಂಗೆ ಅನಿಸ್ತಾ? ಈಗ ನಮಗೆ ಸೆಲೆಬ್ರಿಟಿಗಳು ಮತ್ತು ನೀವೆಲ್ಲರೂ ಒಳ್ಳೆ ಒತ್ತು ಕೊಡ್ತಾ ಇದ್ದೀರಿ. ನಮ್ಗೆ ಭರವಸೆ ಇದೆ, ಸಿನಿಮಾ ಖಂಡಿತವಾಗ್ಲೂ ಮುಂಗಾರು ಮಳೆ ಥರನೇ ರಿವ್ಯೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ಬ್ಯಾನರಲ್ಲಿ ಮತ್ತೆ ಬೇರೆ ಬೇರೆ ಸಿನಿಮಾಗಳ ಪ್ಲಾನಿಂಗ್ ಸರ್? ಸದ್ಯಕ್ಕೆ ಇದು ಆಗಲಿ, ಈ ರೆಸ್ಪಾನ್ಸ್ ನೋಡಿ ನಮ್ಮನ್ನೇ ಮಾಡಿ.